ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಈ ದಿನದ ಆರೋಗ್ಯ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜ್ವರ ಬಂದಾಗ ಮೈ ಬಿಸಿ ಆಗುತ್ತೆ, ನೆಗಡಿ ಆದಾಗ ಮೂಗು ಸುರಿಯುತ್ತೆ, ಕೆಮ್ಮು ಶುರುವಾಗುತ್ತೆ. ಹಾಗೆಯೇ ಮನಸ್ಸಿಗೆ ನೋವಾದಾಗ ಅಳು ಬರುತ್ತೆ, ಬೇಸರವಾದಾಗ ಬದುಕಿನಲ್ಲಿ ಏನೂ ಬೇಡ ಅಂತ ಅನಿಸುತ್ತೆ. ಇವೆಲ್ಲವೂ ದಿನನಿತ್ಯದ ಬದುಕಿನಲ್ಲಿ ನಡೆಯುವಂತಹ ಸಾಮಾನ್ಯ ಸಂಗತಿಗಳೇ. ಆದರೆ ದೇಹಕ್ಕೆ ಆರೋಗ್ಯ ಸರಿಯಿಲ್ಲ ಅಂದಾಗ ನಾವು ತಕ್ಷಣವೇ ವೈದ್ಯರ ಬಳಿ ಹೋಗ್ತೀವಿ, ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಮಾಡಿಸ್ತೀವಿ. ಅದೇ ಮನಸ್ಸಿಗೆ ಏನಾದರೂ ತೊಂದರೆ ಆಯಿತು ಅಂತ ಅಂದರೆ ವೈದ್ಯರ ಬಳಿ ಹೋಗೋದು ಇರಲಿ, ನಮಗೆ ಗೊತ್ತಾಗೋದು ಹೇಗೆ ನಮ್ಮ ಮನಸ್ಸು ಆರೋಗ್ಯವಾಗಿದೆಯೇ ಅಥವಾ ಇಲ್ಲವೇ ಅಂತ ಹೇಳಿ. ಹಾಗಾಗಿಯೇ ನಮ್ಮ ಇಂದಿನ ಕಾರ್ಯಕ್ರಮ ನಮ್ಮ ಮನಸ್ಸು ಎಷ್ಟು ಆರೋಗ್ಯವಾಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ. ಈ ವಿಷಯದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಮತ್ತು BMCRIನಲ್ಲಿ ಮನಃಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ವಾಣಿಪ್ರಭಾ ಜೀವಿ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದ. ಈಗ ನಮ್ಮ ಮನಸ್ಸು ಆರೋಗ್ಯವಾಗಿದೆಯೇ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ದೇಹ ಮತ್ತು ಮನಸ್ಸಿಗೆ ಇರುವಂತಹ ಸಂಬಂಧ ಏನು ಅಂತ ತಿಳಿಸ್ತೀರಾ? ಯಾಕಂದರೆ ದೇಹ ನಮಗೆ ಕಾಣ್ತಾ ಇರುತ್ತಲ್ಲ, ಮನಸ್ಸು ನಮಗೆ ಕಾಣೋದಿಲ್ಲ. ಹಾಗೆ ಇವೆರಡರ ನಡುವಿನ ಸಂಬಂಧ ಏನು? ದೇಹ ಮತ್ತು ಮನಸ್ಸು ಎರಡೂ ಒಂದು ಅವಿನಾಭಾವ ಸಂಬಂಧದಲ್ಲಿದೆ. ಇವೆರಡು ಅವಿಭಾಜ್ಯ ಅಂಗಗಳು. ಅಂದರೆ ದೇಹ ಬಿಟ್ಟು ಮನಸ್ಸಿಲ್ಲ, ಮನಸ್ಸು ಬಿಟ್ಟು ದೇಹ ಇಲ್ಲ. ಉದಾಹರಣೆಗೆ ನಾನು ನಿಮಗೆ ಹೇಳಬೇಕು ಅಂತಂದರೆ, ದೇಹದಲ್ಲಿ ಏನಾದರೂ ಒಂದು ಕಾಯಿಲೆ ಆಗಿದೆ ಅಂದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಕಾಯಿಲೆಗಳು ಅದನ್ನು ಉಲ್ಬಣಗೊಳಿಸ್ತವೆ. ಈಗ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ನಾವು ಕರಿತೀವಿ. ಅಂದರೆ ಮನೋದೈಹಿಕ ಸಂಬಂಧ ಒಂದು ನಾವು ಏರ್ಪಡಿಸ್ತಾ ಹೋದಾಗ ದೇಹದಲ್ಲಿ ಎಲ್ಲೋ ಒಂದು ಸಣ್ಣ ಕೆಮ್ಮಿರುತ್ತೆ. ಆ ಕೆಮ್ಮು ಸ್ಟ್ರೆಸ್ ಜಾಸ್ತಿ ಆದಾಗ ಅಥವಾ ತುಂಬ ಒತ್ತಡ ಜಾಸ್ತಿ ಆದಾಗ ಅದು ಸೈಕೋಸೊಮ್ಯಾಟಿಕ್ ಆಗಿ ಆಸ್ತಮ ಆಗಿ ತಿರುಗಬಹುದು. ಬ್ರಾಂಕಿಯಲ್ ಆಸ್ತಮ ಅಂತ ನಾವು ಅದನ್ನು ಕರಿತೀವಿ. ಹಾಗೆ ಒಂದು ತಲೆ ಬೇನೆ ಅಥವಾ ಶೂಲ ಏನು ಕರಿತೀವಿ, ಸಣ್ಣ ಹೆಡ್ಡೇಕು ಜಾಸ್ತಿ ಸ್ಟ್ರೆಸ್ ಆದಾಗ ಮೈಗ್ರೇನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗೆ ಹಲವಾರು ರೀತಿಯ ದೇಹದಲ್ಲಿರುವಂತಹ ಕಾಯಿಲೆಗಳು ಮನಸ್ಸಿನಲ್ಲಾಗುವಂತಹ ಒತ್ತಡದಿಂದ ಜಾಸ್ತಿಯಾಗಿ ಅದು ಸೈಕೋಸೊಮ್ಯಾಟಿಕ್ ಆಗುತ್ತೆ. ಹಾಗಾಗಿ ಮನಸ್ಸು ಹಾಗೂ ದೇಹಕ್ಕೆ ಈ ಥರ ಸಂಬಂಧ ಇದೆ. ಇವಾಗ ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಇದೆಲ್ಲನೂ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತಲೇ, ಮನೋದೈಹಿಕ ಕಾಯಿಲೆಗಳು ಅಂತಲೇ ನಾವು ಆಗಲೇ ಅದನ್ನು ವರ್ಗೀಕರಿಸ್ಬಿಟ್ಟಿದ್ದೀವಿ. ಹಾಗೆ ನಕಾರಾತ್ಮಕ ಭಾವನೆಗಳು, ನನಗಾಗೋದೇ ಇಲ್ಲ, ನನ್ನ ಕಾಯಿಲೆ ವಾಸಿನೇ ಆಗ್ತಾ ಇಲ್ಲ ಅನ್ನೋ ಒಂದು ಮನಸ್ಥಿತಿ ಯಾವಾಗ ಒಬ್ಬ ಮನುಷ್ಯನಿಗೆ ಬರುತ್ತೆ, ಆಗ ರೋಗ ಲಕ್ಷಣಗಳು ಜಾಸ್ತಿ ಆಗ್ತಾ ಹೋಗಿ ಅಂದರೆ ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು, ಒತ್ತಡದಿಂದ ಇದರಿಂದ ದೇಹದಲ್ಲಿರುವಂತಹ ಕಾಯಿಲೆ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಈಗ ಮನಸ್ಸಿನ ಆರೋಗ್ಯ ಸರಿಯಾಗಿದೆ ಅಂತ ಹೇಳಿ ನಿರ್ಧರಿಸಲು ಏನಾದರೂ ಅಂಶಗಳು ಇದೆಯಾ, ಹೇಗೆ? ಖಂಡಿತ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಅವರು ಹೇಳಿರುವಂಥ ಕೆಲವೊಂದು ಪಾಯಿಂಟ್ಸ್ ಏನಂದರೆ, ನಮ್ಮ ಸಾಮರ್ಥ್ಯವನ್ನು ನಾವು ಗುರುತಿಸ್ಕೊಳ್ಬೇಕು, ಸಾಮಾನ್ಯ ಒತ್ತಡವನ್ನು ಎದುರಿಸುವಂತಹ ಶಕ್ತಿ ನಮಗಿರಬೇಕು, ಹಾಗೆ ಕಾರ್ಯಕ್ಷಮತೆ ಉನ್ನತೀಕರಿಸ್ಕೊಳ್ಬೇಕು ಅನ್ನೋದು ಆರೋಗ್ಯಕರ ಮನಸ್ಸು ಆವಾಗ ಮಾತ್ರ ಆಗ್ತದೆ. ಅಂದರೆ ಕಾರ್ಯಕ್ಷಮತೆ ನನಗೋಸ್ಕರ, ಸ್ವಂತಕ್ಕೋಸ್ಕರ ಮತ್ತು ಸಮಾಜಕ್ಕೋಸ್ಕರ, ಈ ಎರಡು ಯಾವಾಗ ನಾವು ನಮ್ಮ ಕಾರ್ಯಕ್ಷಮತೆ ಅಂದರೆ ಕೆಲಸ ಏನು ನಾವು ಮಾಡ್ತಾ ಇದ್ದೀವಿ ಅದನ್ನು ನಾವು ಉನ್ನತೀಕರಿಸ್ಕೊಂಡಾಗ ಖಂಡಿತವಾಗ್ಲೂ ಆರೋಗ್ಯಕರವಾದ ಮನಸ್ಸನ್ನು ನಾವು ಪಡಿಬಹುದು ಅಂತ WHO ಹೇಳಿದೆ. ಈಗ ಭಾವನೆಗಳ ವಿಷಯಕ್ಕೆ ಬರೋಣ. ಮನಸ್ಸು ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಮೂಡುವಂಥದ್ದು ಒಂದು ಏನಂದರೆ ಭಾವನೆಗಳು ಅಂತ. ಅದು ಸಿಟ್ಟಿರಬಹುದು, ದುಃಖ ಇರಬಹುದು, ಪ್ರೀತಿ ಇರಬಹುದು, ದ್ವೇಷ ಇರಬಹುದು, ಹೀಗೆ ನಾನಾ ರೀತಿಯ ಭಾವನೆಗಳಿದೆ. ಈ ಮಾನಸಿಕ ಆರೋಗ್ಯಕ್ಕೂ ಮತ್ತು ಭಾವನೆಗಳಿಗೂ, ಭಾವನೆಗಳ ಏರುಪೇರಿಗೂ ಯಾವ ರೀತಿಯ ಸಂಬಂಧ ಇದೆ? ನಾವು ಭಾವನೆಗಳನ್ನ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂದರೆ ಧನಾತ್ಮಕ ಹಾಗೂ ಋಣಾತ್ಮಕ ಭಾವನೆಗಳು ಅಂತಲೇ ವರ್ಗೀಕರಿಸ್ಬಿಟ್ಟಿದ್ದೀವಿ. ಅದರಲ್ಲಿ ಈ ಭಾವನೆಗಳನ್ನು ನಾವು ಗುರುತಿಸಿಕೊಳ್ಳುವುದು ಮೊದಲು, ಆಮೇಲೆ ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದನ್ನು ಎರಡು ರೀತಿಯಾಗಿ ನಾವು ನೋಡ್ಬೋದು. ಏನಾಗ್ತಾ ಇದೆ ನನ್ನ ಮನಸ್ಸಿನಲ್ಲಿ, ಮೊದಲು ನನಗೆ ಯಾವ ಭಾವನೆ ಬರ್ತಾ ಇದೆ. ಇವಾಗ ನಂಗೆ ಭಯ ಆಗ್ತಾ ಇದೆ ಅಂದರೆ ನನಗೆ ನಿಜವಾಗ್ಲೂ ಭಯ ಅಂದರೆ ಏನಾಗುತ್ತೆ, ಕೈ ಕಾಲು ನಡುಗ್ತಾ ಇದೆ, ಗಂಟ್ಲು ಒಣಗ್ತಾ ಇದೆ, ಬೆವರು ಬರ್ತಾ ಇದೆ, ಇವೆಲ್ಲವೂ ಭಯದ ಲಕ್ಷಣ. ಫ್ಲೈಟ್ ಆರ್ ಫೈಟ್ ಅಂತ ನಾವು ಕರಿತೀವಿ. ಇವಾಗ ಒಂದು ನಾಯಿ ಅಟ್ಟಿಸ್ಕೊಂಡು ಬರ್ತಾ ಇದೆ ನನ್ನ, ಆಗ ನನಗೆ
ಅದನ್ನ ಕೋಲ್ ತಗೊಂಡು ಹೊಡಿಬೇಕಾ ಅಥವಾ ಅಲ್ಲಿಂದ ಪಲಾಯನ ಮಾಡಬೇಕಾ, ಈ ಎರಡು ನಡೆಯತ್ತಲ್ಲ. ಆ ಸಂದಿಗ್ಧ ಪರಿಸ್ಥಿತಿನಲ್ಲಿ ನನಗೆ ಭಾವನೆ ಏನು ಮೂಡ್ತಾ ಇದೆ, ನಾನು ಏನು ಮಾಡಬೇಕು, ಭಯ ಆಗ್ತಾ ಇದೆಯಾ, ಕೋಪ ಬರ್ತಾ ಇದೆ. ಭಯ ಆದರೆ ನಾನು ಓಡೋಗ್ತೀನಿ, ಕೋಪ ಬಂದರೆ ನಾನು ಕೋಲ್ ತಗೊಂಡು ಅದನ್ನು ಹೊಡೆಯಕ್ಕೆ ಹೋಗ್ತೀನಿ. ಸೊ ಆ ಭಾವನೆಗಳನ್ನು ಗುರುತಿಸ್ಕೊಳ್ಳುವುದು ಮೊದಲನೇ ಅಂಶ. ಆಮೇಲೆ ಈ ಯುಗಾದಿ ಹಬ್ಬದಲ್ಲಿ ನಾವು ಹೇಗೆ ಬೇವು ಬೆಲ್ಲ ತಿಂತೀವಿ, ಹಾಗೆ ಭಾವನೆಗಳು ಸುಖಿ ದುಃಖೆ ಸಮೀಕೃತ್ವ ಅಂತ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ಸುಖನೂ ಇದೆ ದುಃಖನೂ ಇದೆ. ಆ ಭಾವನೆಗಳನ್ನು ನಾವು ಸಮತೋಲನದಲ್ಲಿ ಅನುಭವಿಸ್ಬೇಕು. ಜಯ ಅಜಯ, ಲಾಭ ಅಲಾಭ, ಹಾಗೆ ತಥಾ ಯುದ್ಧೋ ಯುಜಾಯಸ್ವ ಅಂತಂತಾರೆ. ಅಂದರೆ ಪ್ರತಿದಿನವೂ ನಾವು ಸನ್ನದ್ಧರಾಗಿರಬೇಕು. ಪ್ರತಿದಿನವೂ ಒಂದು ಯುದ್ಧದ ಲೆಕ್ಕ ಅನ್ನೋ ಹಾಗೆ. ಬೆಳಗ್ಗೆ ಏಳೋದು, ನಮ್ಮ ಮನೆ ಕೆಲಸ ಮಾಡ್ಕೊಳ್ಳೋದು, ಕೆಲಸಕ್ಕೆ ಹೋಗೋದು, ಪ್ರತಿಯೊಂದು ಬಸ್ ಸಿಗುತ್ತೋ ಅಥವಾ ಆಟೋ ಸಿಗುತ್ತೋ, ಟ್ರಾಫಿಕ್ ಹೇಗಿರುತ್ತೋ, ಪ್ರತಿಯೊಂದು ಯುದ್ಧದ ಹೆಜ್ಜೆ ಅಂದಾಗ ಭಾವನೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ಆಗ ಆ ಸಮಸ್ಥಿತಿ ನಾವು ಕಾಪಾಡಿಕೊಳ್ಳದೆ ಹೋದರೆ ಅದು ರೋಗ ಲಕ್ಷಣವಾಗಿ ತಿರುಗುವಂಥ ಸಾಧ್ಯತೆ ಜಾಸ್ತಿ. ಹಾಗೆಯೇ ಮಾನಸಿಕ ಆರೋಗ್ಯ ಯಾವ ರೀತಿಯಲ್ಲಿರುತ್ತೆ? ಈಗ ಮನಸ್ಸಿನ ಆರೋಗ್ಯವನ್ನು ನಿರ್ಧರಿಸಬೇಕಾದ್ರೆ ಮಾನಸಿಕ ಆರೋಗ್ಯ ಹೇಗಿರಬೇಕು? ಒಂದು ಸಾಮಾನ್ಯ ಮನುಷ್ಯ ಅಂತಂದ ಮೇಲೆ ಅವನು ಯೋಚನೆ ಮಾಡೋದು, ಅವನು ಅನುಭವಿಸೋದು ಹಾಗೂ ವರ್ತಿಸೋದು, ಅಂದರೆ ಥಿಂಕಿಂಗ್, ಫೀಲಿಂಗ್, ಬಿಹೇವಿಂಗ್, ಈ 3 ಅಂಶಗಳು. ಯೋಚನೆ ಮಾಡೋದು, ಅನುಭವಿಸೋದು ಹಾಗೂ ವರ್ತಿಸೋದು ಪ್ರತಿಯೊಂದು ಸಮತೋಲನವಾಗಿ ಇರಬೇಕು. ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾವು ಬಹಳ ಕೇಳಿದ್ದೀವಿ. ಈ ಪ್ರೋಟೀನ್ ಇರಬೇಕು, ವೈಟಮಿನ್ ಇರಬೇಕು, ಮಿನರಲ್. ಬ್ಯಾಲೆನ್ಸ್ಡ್ ಮೈಂಡ್ ಕೂಡ ಇರಬೇಕು. ಕೋಪನೇ ಬರದೇ ಇರೋ ಮನುಷ್ಯನೇ ಇಲ್ಲ. ಉಪ್ಪು ಹುಳಿ ಖಾರ ತಿನ್ನೋ ಅಂಥ ದೇಹ ಪ್ರತಿಯೊಂದು ಸತಿ ಕೋಪನೂ ಬರುತ್ತೆ, ದ್ವೇಷನೂ ಬರುತ್ತೆ. ಅಯ್ಯೋ ನನಗಿಂತ ಅವಳು ನೋಡೋಕ್ಕೆ ಚೆನ್ನಾಗಿದ್ದಾಳೆ, ನನಗಿಂತ ಅವಳು ಶ್ರೀಮಂತ, ಇವೆಲ್ಲ ಸಾಮಾನ್ಯವಾದದ್ದು. ಆದರೆ ನನ್ನ ಇತಿಮಿತಿಯಲ್ಲಿ, ನನ್ನ ವ್ಯಾಪ್ತಿಯಲ್ಲಿ ನಾನು ಇದ್ದೀನಿಯೇ ಅಥವಾ ನಾನು ಅದರಿಂದ ಹೊರಗೆ ಹೊಟ್ಟೋಗ್ತಾ ಇದ್ದೀನಿ ಅನ್ನೋದನ್ನು ನನ್ನ ಮಾನಸಿಕ ಆರೋಗ್ಯ ನಿರ್ಧಾರ ಮಾಡುತ್ತೆ. ನಾನು ಹೇಗೆ ಬೆಳೆದು ಬಂದಿದ್ದೀನಿ, ಸಮತೋಲಿತ ಮನಸ್ಸು, ಬ್ಯಾಲೆನ್ಸ್ಡ್ ಮೈಂಡ್. ಮೋಹ ಮತ್ತು ತಿರಸ್ಕಾರ ಅಂತಂತೀವಿ, ಅಂದರೆ ಫ್ರೀ ಫ್ರಮ್ ಅಟ್ಯಾಚ್ಮೆಂಟ್ ಆ್ಯಂಡ್ ಅವರ್ಷನ್. ಅಂದರೆ ಮೋಹ, ಅತಿಯಾದ ಮೋಹ, ಇಲ್ಲ ನನಗೆ ಅದು ಬೇಕೇ ಬೇಕು. ಮೋಹಕ್ಕೂ ಆಸೆಗೂ ಒಂದು ಸಣ್ಣ ಗೆರೆ ಇದೆ, ಆದರೆ ಅದನ್ನು ಮೀರಬಾರ್ದು. ಆಸೆ ಅತಿ ಆಸೆ ಆಗಿ ಅದು ಮೋಹಕ್ಕೆ ತಿರುಗತ್ತೆ. ಆ ಹಂತಕ್ಕೆ ಹೋದಾಗ ಅಲ್ಲಿಂದ ವಾಪಸ್ ಬರೋದು ಬಹಳ ಕಷ್ಟ. ಅದು ಗೀಳು ರೋಗ ಆಗಿ ಪರಿವರ್ತನೆ ಆಗುವಂಥ ಸಾಧ್ಯತೆ ಜಾಸ್ತಿ. ಹಾಗೂ ಇನ್ನರ್ ಪೀಸ್ ಅಂತ ಆಂತರಿಕ ಸಂತೃಪ್ತಿ ಅಥವಾ ಶಾಂತಿ ಏನಿದೆ ಅದನ್ನು ನಾವೇ ಕಂಡುಕೊಳ್ಬೇಕು ಅಂತಲೂ ಹೇಳ್ತೀವಿ. ಹಾಗೆ ನೀವು ಹೇಳಿದಾಗ ಮಾನಸಿಕ ಆರೋಗ್ಯದ ಕೆಲವೊಂದು ಲಕ್ಷಣಗಳು ಹೇಳ್ತಾ ಹೋದರೆ, ವಿಂಟರ್ ಜಾಸ್ತಿ ಇರುವಂಥದ್ದು, ಅಂದರೆ ಚಳಿ ಪ್ರದೇಶ ಯಾವುದಿದೆ, ಫಾರ್ ಎಕ್ಸಾಂಪಲ್ ಕ್ಯಾನಡಾ ಇರ್ಬೋದು, ಇನ್ನೊಂದು, ಅಲ್ಲಿ ಡಿಪ್ರೆಷನ್ ಜಾಸ್ತಿ. ಇತ್ತೀಚೆಗೆ ಒಂದು ಕೇಸ್ ಕೂಡ ನಮ್ಮಲ್ಲಿ ಬಂದಿತ್ತು. ಅಲ್ಲಿಯ ಹುಡುಗ ಫಿನ್ಲ್ಯಾಂಡಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇದ್ದಂಥ ಹುಡುಗ ಬೆಂಗಳೂರಿಗೆ ಬಂದಿದ್ದ, ಅವ್ರ ಅಕ್ಕನ ಮನೆಗೆ ಬಂದವನೇ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ. ಅವನಿಗೆ ನಾವೆಲ್ಲ ಏನು ಚಿಕಿತ್ಸೆ ಎಲ್ಲ ನೀಡಿದ್ದಾಯಿತು. ಆದರೆ ಆ ಕೋಲ್ಡ್ ಕಂಟ್ರೀಸ್ನಲ್ಲಿ ಏನಿದೆ, ಡಿಪ್ರೆಷನ್ ಇಸ್ ಮೋರ್, ಜಾಸ್ತಿ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ವಾತಾವರಣ ಕೂಡ ಅಲ್ಲಿ ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಒಬ್ಬ ವ್ಯಕ್ತಿಯ ಮೇಲೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ನೀವೇ ಹೇಳಿದ ಹಾಗೆ ಮನುಷ್ಯರು ಅಂತ ಆದಮೇಲೆ ನಾವೆಲ್ಲರೂ ಸಂಘಜೀವಿಗಳು. ಅಂದರೆ ನಮಗೆ ಜನರ ಒಂದು ಒಡನಾಟ ಬೇಕಾಗುತ್ತೆ ಅಲ್ವಾ? ಹಾಗಾಗಿಯೇ ನಾವು ಸಮಾಜದಲ್ಲಿ ಇರಲಿಕ್ಕೆ, ನಮ್ಮನ್ನು ನಾವು ಗುರುತಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಸದಾ ಪಡ್ತಾನೆ ಇರ್ತೀವಿ. ಹಾಗಾಗಿ ಸಾಮಾಜಿಕ ಆರೋಗ್ಯ ಅನ್ನುವಂಥದ್ದು ಈ ಮನಸ್ಸು ಚೆನ್ನಾಗಿರಲು ಎಷ್ಟರ ಮಟ್ಟಿಗೆ ಬೇಕಾಗುತ್ತೆ? ಖಂಡಿತವಾಗ್ಲೂ ಬೇಕಾಗ್ತದೆ. ಯಾಕಂದರೆ ದೇಹ ಮನಸ್ಸು 3ನೇ ಸ್ತಂಭ ಅಂತ ಬಂದರೆ ಅದು ಸಮಾಜ. ಸಾಮಾಜಿಕ ಆರೋಗ್ಯ ಅನ್ನೋದು ನಮ್ಮ ಜೀವನದ 3ನೇ ಸ್ತಂಭ. ಸಮಾಜ ಹಾಗೂ ಅದರೊಡನೆ ಸಂಪರ್ಕ ಏನಿದೆ ಅದು ಇಲ್ಲದೆ ಹೋದರೆ ಮನುಷ್ಯ ಒಂದು ಡಿಸಿಪ್ಲಿನ್ಡ್ ಬದುಕು, ಶಿಸ್ತಿನ ಬದುಕು ಏನಿದೆ ಅದನ್ನು ನಡೆಸ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ಒಂದು ಕುಟುಂಬ, ಒಂದು ಮನುಷ್ಯ ಪ್ರಾರಂಭ ಆಗೋದು, ಅವನ ಜೀವನ, ಸಾಮಾಜಿಕ ಜೀವನ ಪ್ರಾರಂಭ ಆಗೋದು ಅವನ ಕುಟುಂಬದಿಂದ. ಕುಟುಂಬ, ನಂತರ ಸ್ನೇಹಿತರು, ಸಂಬಂಧಿಗಳು, ಆಮೇಲೆ ಒಂದು ಗುಂಪು ಅಂತ ಮಾಡ್ಕೊಂಡಿರ್ತಾನೆ ಒಬ್ಬ ವ್ಯಕ್ತಿ. ತನ್ನನ್ನು ತಾನು ಗುರುತಿಸ್ಕೊಳ್ಳುವಂಥ ಗುಂಪುಗಳು, ಆಧ್ಯಾತ್ಮಿಕ ಗುಂಪಾಗಿರ್ಬೋದು, ಸಾಂಸ್ಕೃತಿಕ ಗುಂಪಾಗಿರ್ಬೋದು, ಅದನ್ನು ತಾನು ತೊಡಗಿಸ್ಕೊಂಡಾಗ ಮಾತ್ರ ಅವನಿಗೆ ಅಲ್ಲಿಂದ ನೀನು ಶಬಾಷ್, ನೀನು ಮಾಡ್ತಾ ಇದೆಯಾ, ನೀನು ಈ ಉನ್ನತೀಕರಣ ನಿನ್ಗೆ ಹೊಂದುತ್ತಾ ಇದೆ ಅನ್ನೋ ಒಂದು ಬರುತ್ತೆ. ಆಗ ಬೆಂಬಲ ಸಿಗತ್ತೆ.
ಒಂದು ಮೌಲ್ಯಯುತವಾದಂಥ ಒಂದು ಸಮಾಜ ನಾವೇ ನಿರ್ಮಾಣ ಮಾಡ್ಕೋತೀವಿ, ಒಂದು ಪ್ರೀತಿ ಭಾವನೆ ಹಂಚ್ಕೋತಾ ಹೋಗ್ತೀವಿ. ಈಗ ಉದಾಹರಣೆಗೆ ನಾವು ನೋಡಿದಾಗ ಬಹಿಷ್ಕಾರದಂತಹ ದೊಡ್ಡ ಶಿಕ್ಷೆ ಇನ್ಯಾವುದೂ ಇಲ್ಲ. ಹೌದು. ಆಮೇಲೆ ನಾವು ನೋಡಿರೋಂಥ ಸಿದ್ಧಲಿಂಗಯ್ಯನವರ ಚಿತ್ರ ಭೂತ ಏನ್ ಮಗ ಅಯ್ಯೋ ಚಿತ್ರದಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ಈ ವ್ಯಕ್ತಿ ಯಾವಾಗ ಸಮಾಜಕ್ಕೆ ತನ್ನನ್ನು ತಾನು ಅರ್ಪಿಸ್ಕೊಳ್ಳೋದಿಲ್ವೋ ಸಮಾಜನೂ ಅವನ್ನ ತಿರಸ್ಕಾರ ಮಾಡುತ್ತೆ, ಆವಾಗ ಅವನ ಹೆಣ ಕೂಡ ಹೊತ್ಕೊಂಡು ಹೋಗೋಕ್ಕೆ ಜನ ಇರಲ್ಲ. ಸೊ ಸಮಾಜ ಅನ್ನೋದು ಮೂರನೇ ಸ್ತಂಭ ಇದ್ದ ಹಾಗೆ ದೇಹ, ಮನಸ್ಸು, ಸಮಾಜ ಮೂರು ಇದ್ರೇನೆ ಒಬ್ಬ ಮನುಷ್ಯನ ಮನಸ್ಸಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಈಗ ಬದುಕಿನಲ್ಲಿ ವಿವಿಧ ಹಂತಗಳನ್ನು ನಾವೆಲ್ಲರೂ ದಾಟಬೇಕಾಗತ್ತೆ. ಬಾಲ್ಯ, ಯೌವನ, ಪ್ರೌಢಾವಸ್ಥೆ, ನಂತರ ಒಂದು ವೃದ್ಧಾಪ್ಯ ಬರುವಂಥದ್ದು. ಈ ಬದುಕಿನ ನಾನಾ ಹಂತಗಳಲ್ಲಿ ನಮ್ಮ ಒಂದು ಮಾನಸಿಕ ಆರೋಗ್ಯ ಮತ್ತು ನಮ್ಮ ಒಂದು ಈ ಮನಸ್ಸು ಅನ್ನುವಂಥದ್ದು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇರುತ್ತೆ ಮತ್ತು ಮಾಡಬೇಕು? ನೀವು ಹೇಳಿದ ಹಾಗೆ ಹುಟ್ಟಿನಿಂದ ಸಾವಿನವರೆಗೂ, ಇನ್ಫ್ಯಾಕ್ಟ್ ನಾವು ಗರ್ಭಾವಸ್ಥೆಯನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಅಲ್ಲಿಂದನೂ ಸಹ ಒಬ್ಬ ಮನುಷ್ಯನ ಸಾವಿನವರೆಗೂ ಈ ಎಲ್ಲ ಹಂತಗಳನ್ನು ದಾಟ್ಕೋತಾ ಹೋಗಬೇಕು. ಎರಿಕ್ಸನ್ ಅನ್ನುವಂಥ ಒಬ್ಬ ವಿಜ್ಞಾನಿ ಹೇಳಿರುವಂಥ ಕೆಲವೊಂದು ಸಾಮಾಜಿಕ ಹಂತಗಳನ್ನು ಅವರು ವಿವರಿಸ್ತಾ ಹೋಗ್ತಾರೆ. ಹುಟ್ಟಿದಾಗಲಿಂದ ಅಂದರೆ ಶೂನ್ಯದಿಂದ 18 ತಿಂಗಳವರೆಗೆ ನಂಬಿಕೆ ಮತ್ತು ಅಪನಂಬಿಕೆ ಇರುತ್ತೆ ಮಗುವಿಗೆ ಅಂತ. ಅಂದರೆ ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಬೇರೆ ಯಾರಾದರೂ ಬಂದು ಮಗುನ ಎತ್ಕೊಳ್ಳೋಕೆ ಹೋದಾಗ ಹೊಸ ಮುಖ ರೀ, ಹಾಗಾಗಿ ಮಗು ನಿಮ್ಮ ಹತ್ರ ಬರಲ್ಲ ಅಂತಂತಾರೆ. ಸೊ ನಂಬಿಕೆ ಆ್ಯಂಡ್ ಅಪನಂಬಿಕೆ ಆ ಹಂತದಲ್ಲಿ ಬರೋವಂಥದ್ದು. 18 ತಿಂಗಳಿಂದ 3 ವರ್ಷದವರೆಗೂ ಅಟಾನಮಿ ವರ್ಸಸ್ ಶೇಮ್ ಅಥವಾ ಸ್ವಾಯತ್ತತೆ ಮತ್ತು ಸಂಶಯ. ಅಂದರೆ ನಾನೇ ಬಟ್ಟೆ ಹಾಕ್ಕೋತೀನಿ, ನಾನೇ ಸ್ನಾನ ಮಾಡ್ಕೋತೀನಿ, ನಾನೇ ಶೂಸ್ ಹಾಕ್ಕೋತೀನಿ ಅಂತ ಮಗು ಅಂತ ಹೋಗುತ್ತೆ. ಅದು ಮಾಡದೆ ಹೋದರೆ ನಿಂಗೆ ಶೂಸ್ ಹಾಕ್ಕೊಳಕ್ಕೆ ಬರಲ್ವಾ, ನಿಂಗೆ ಸ್ನಾನ ಮಾಡೋಕ್ಕೆ ಬರಲ್ವಾ ಅಂತಂದಾಗ ಆ ಎರಡರಲ್ಲಿ ಯಾವುದನ್ನು ಅದು ಆಯ್ಕೆ ಮಾಡ್ಕೊಳ್ಳುತ್ತೆ ಅನ್ನೋದು. ಮೂರನೇ ಹಂತ ಬಂದು ಪ್ರಯತ್ನಶೀಲತೆ ಮತ್ತು ಅಪರಾಧ. ಇದು 3 ವರ್ಷದಿಂದ 5 ವರ್ಷದವರೆಗೂ ಆಗುತ್ತೆ. ಶಾಲೆಗೆ ಹೋಗೋದು ವೀನಿಂಗ್ ಸ್ಟೇಜು. ತಾಯಿನ ಬಿಟ್ಟು ಟೀಚರ್ನ ತನ್ನ ಎರಡನೇ ತಾಯಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಹಂತ. ಅದು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದೆಯಾ, ಅಥವಾ ಸ್ಕೂಲ್ ರೆಫ್ಯೂಸಲ್ ಅಂತ ನಾವು ಕರಿತೀವಿ. ಹೋಗೋದೇ ಇಲ್ಲ ನಾನು ಶಾಲೆಗೆ ಅಂತ ಹಠ ಹಿಡಿಯೋದು, ಹೋಗಬೇಕಾದ್ರೆ ಏನಾದರೂ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು. ಇದು 3ನೇ ಹಂತ. 6 ವರ್ಷದಿಂದ 11 ವರ್ಷದವರೆಗೂ ಉದ್ಯಮಶೀಲತೆ ಮತ್ತು ಕೀಳರಿಮೆ. ಅಂದರೆ ನಾನು ಚೆನ್ನಾಗಿ ಓದ್ತಾ ಇದ್ದೀನ, ನಾನು ಅವನಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ಇವಳಿಗಿಂತ ನಾನು ಚೆನ್ನಾಗಿ ಕಾಣಿಸ್ಬೇಕು, ಇನ್ಫೀರಿಯಾರಿಟಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಏನಿದೆ ಅದು ಈ ಹಂತದಲ್ಲಿ ಬರುವಂಥದ್ದು. 12 ವರ್ಷದಿಂದ 18 ವರ್ಷದವರೆಗೂ ತನ್ನನ್ನು ತಾನು ಗುರುತಿಸ್ಕೊಳ್ಳೋದು. ಮತ್ತು ಅದರಲ್ಲಿ ಏನಾದರೂ ಗೊಂದಲ ಇದೆಯಾ, ಇವಾಗ ನಾನು ಒಂದು ಹುಡುಗಿ, ಅವನೊಬ್ಬ ಹುಡುಗ, ನನ್ನನ್ನು ನಾನು ಏನಂತ ಅರ್ಥ ಮಾಡ್ಕೋಬೇಕು, ನಾನು ಚೆನ್ನಾಗಿ ಓದ್ತಾ ಇರೋಳ, ಅಥವಾ ಒಳ್ಳೆ ಸ್ಪೋರ್ಟ್ಸ್ನಲ್ಲಿರೋಳ, ಒಳ್ಳೆ ಡ್ಯಾನ್ಸ್ ಮಾಡೋಳ, ಡ್ರಾಮಾನಲ್ಲಿ ಚೆನ್ನಾಗಿರುವಂಥವಳ ಅನ್ನೋದನ್ನ ನನ್ನನ್ನು ನಾನು ಐಡೆಂಟಿಟಿ ಅಥವಾ ರೋಲ್ ಕನ್ಫ್ಯೂಷನ್. ಇಲ್ಲ, ನನಗೆ ಓದೋಕ್ಕೂ ಆಗ್ತಾ ಇಲ್ಲ, ನಾನು ಇದರಲ್ಲೂ ಇಲ್ಲ, ಯಾವುದ್ರಲ್ಲೂ ಇಲ್ವೇ ನಾನು ಅನ್ನೋ ಒಂದು ಹಂತ ಅದು. ಇದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನ ಇವರು ಎರಿಕ್ಸನ್ ಹೇಳ್ತಾರೆ. 18ರಿಂದ 40 ವರ್ಷ ಅಂದರೆ ಇದು ನೀವು ಒಂದು ವಯಸ್ಕರ ಹಂತ ಅಂತ ಹೇಳ್ಬೋದು. ಅದರಲ್ಲಿ ಆತ್ಮೀಯತೆ ಮತ್ತು ಏಕಾಂಗಿತನ. ನನಗೆ ಈ ಹುಡುಗಿ ಕಂಡ್ರೆ ಇಷ್ಟ, ನನಗೆ ಆ ಹುಡುಗನ ಕಂಡ್ರೆ ಇಷ್ಟ, ಪ್ರೀತಿ, ಸಂಬಂಧಗಳು, ಅದನ್ನು ಹೇಗೆ ನಾವು ವ್ಯಕ್ತಪಡಿಸ್ತೀವಿ. ಅಥವಾ ನನಗೆ ಯಾರು ಬೇಡ, ನನ್ನ ಉದ್ದೇಶನೇ ಬೇರೆ, ನನ್ನ ಗುರಿನೇ ಬೇರೆ, ನಾನು ಬರೀ ಕೆಲಸ ಮಾಡಬೇಕು, ನನ್ನ ಮನೆಯನ್ನು ನಾನು ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ಹಂತ ಅದು. ಉತ್ಪಾದಕತೆ ಮತ್ತು ಜಡತ್ವ ಅಂದರೆ ಇದು ಬಂದು 40ರಿಂದ 65 ವರ್ಷದವರೆಗೂ ಇರುತ್ತೆ. ನಾನು ನನ್ನ ಸಂಸಾರಕ್ಕೋಸ್ಕರ ನಾನು ದುಡಿಬೇಕು, ನಾನು ಮನೆ ಮಾಡಬೇಕು, ಕಾರ್ ತಗೋಬೇಕು, ನಾನು ಒಂದಷ್ಟು ವಿದ್ಯಾಭ್ಯಾಸ, ಅವ್ರನ್ನ ಒಳ್ಳೆ ಶಾಲೆಯಲ್ಲಿ ಸೇರಿಸ್ಬೇಕು, ಕಾಲೇಜಲ್ಲಿ ಸೇರಿಸ್ಬೇಕು ಅನ್ನೋದು ಒಂದು. ಕೊನೆಗೆ ಬರುವಂಥದ್ದು 65 ವರ್ಷದ ನಂತರ ಸಮಗ್ರತೆ ಮತ್ತು ಹತಾಶೆ. ಇಷ್ಟು ವರ್ಷ ನಾನು ಮಾಡಿದಂಥದ್ದು ಏನು, ಸಮಾಜ ನನ್ನನ್ನು ಯಾವ ರೀತಿ ಗುರುತಿಸುತ್ತೆ, ಇವನು ಒಳ್ಳೆ ಡಾಕ್ಟ್ರು, ಇವನು ಒಳ್ಳೆ ಲಾಯರು, ಇವನು ಇನ್ನೊಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನು, ಇವನಿಗೆ ಒಳ್ಳೆ ಆಸ್ತಿ ಇದೆ ಅಂತ ಆ ಥರ ಗುರುತಿಸತ್ತಾ, ಒಳ್ಳೆ ಮನುಷ್ಯ ಅಂತ ಗುರುಸುತ್ತಾ, ದಾನ ಧರ್ಮ ಮಾಡೋನು ಅಂತ ಗುರುಸುತ್ತಾ, ಅಥವಾ ಏನು ಯಾವುದಕ್ಕೂ ಕೆಲಸಕ್ಕೆ ಬಾರದೇ ಇರೋನು, ಇವನೊಬ್ಬ ಆಲ್ಕೋಹಾಲಿಕ್ಕು, ಪ್ರಯೋಜನನೇ ಇಲ್ಲ, ಕೆಲಸವೇ ಮಾಡಿಲ್ಲ ಕಣೆ ಈ ಮನುಷ್ಯ ಒಂದು ಜೀವನದಲ್ಲಿ ಪೂರ್ತಿ ಅನ್ನೋ ರೀತಿ ಆಗತ್ತಾ ಅನ್ನೋದು
ಪ್ರತಿಯೊಂದು ಜೀವನದ ಹಂತದಲ್ಲೂ ಎರಿಕ್ಸನ್ ಅವರು ಹೇಳಿರುವ ರೀತಿನಲ್ಲೇ ನಾವು ನಡ್ಕೊಂಡು ಬಂದಿದೆ. ಇದು ನಮ್ಮ ಹಿಂದೂ ಇದರಲ್ಲೂ ಇದೆ, ಸಾಂಸ್ಕೃತಿಕ ಇದರಲ್ಲೂ ಇದೆ, ವೇದಗಳಲ್ಲೂ ತಿಳಿಸಿದ್ದಾರೆ. ಆದರೆ ನಾವು ಇದನ್ನು ಫಾಲೋ ಮಾಡ್ತಾ ಇದ್ದೀವಿ. ಈಗ ಇದೆಲ್ಲ ನೀವು ಹೇಳಿದ್ರಿ, ಪ್ರತಿಯೊಬ್ಬ ಮನುಷ್ಯ ಕೂಡ ಈ ರೀತಿಯಾಗಿ ನಾನಾ ಬದುಕಿನ ಹಂತಗಳಲ್ಲಿ ಬೇರೆ ಬೇರೆ ರೀತಿಯ ಭಾವನೆಗಳು ಆತನಲ್ಲಿ ಇರುತ್ತೆ ಅನ್ನುವಂಥದ್ದು. ಆದರೆ ನಾವು ದಿನನಿತ್ಯ ತಿನ್ನುವಂತಹ ಆಹಾರ, ನಮ್ಮ ವಿಚಾರ ವಿಹಾರ ಇವೆಲ್ಲವೂ ಕೂಡ ಮನಸ್ಸಿನ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ನೀವು ಆರಂಭದಲ್ಲೇ ಹೇಳಿದ್ರಿ, ಮನಸ್ಸು ಮತ್ತು ದೇಹ ಅನ್ನುವಂಥದ್ದು ಅವಿನಾಭಾವವಾದಂತಹ ಸಂಬಂಧವನ್ನು ಹೊಂದಿದೆ, ಅವಿಭಾಜ್ಯವೇ ಅವೆರಡು ಅಂತ ಹೇಳಿ. ಹಾಗಾಗಿ ನಾವು ತಿನ್ನುವ ಆಹಾರ, ವ್ಯಾಯಾಮ, ನಿದ್ದೆ ಮತ್ತು ಇರುವಂತಹ ಚಟಗಳು ಏನಿದೆ, ಇದು ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ? ನಮ್ಮ ಭಾರತೀಯ ಕಾನ್ಸ್ಟಿಟ್ಯೂಷನ್ನಲ್ಲೇ ಆರ್ಟಿಕಲ್ 14ನಲ್ಲಿ ರೈಟ್ ಟು ಫುಡ್, ರೈಟ್ ಟು ಲೈಫ್ ಅನ್ನೋದು ಒಂದಿದೆ. ಜೀವಕ್ಕೆ ಒಂದು ಅಧಿಕಾರ ಇದೆ ಅಂತ, ರೈಟ್ ಟು ಲೈಫ್ ಅಂತ ಇದೆ. ಅದರಲ್ಲಿ ಆಹಾರ, ನಿದ್ದೆ ಇವೆಲ್ಲವೂ ಮುಖ್ಯ ಅನ್ನೋದನ್ನು ಅವರೇ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಅಂತ ನಾನು ನಿಮ್ಗೆ ಏನು ಹೇಳಿದೆ ಆಗಲೇ, ಆಹಾರ ಬೇಕೇ ಬೇಕು. ಇದು ದೇಹಕ್ಕೆ ಒಂದು ಇಂಧನ ಬೇಕೇ ಬೇಕು. ಕಾರ್ ಹೇಗೆ ಪೆಟ್ರೋಲ್ ಡೀಸೆಲ್ ಮೇಲೆ ಓಡುತ್ತೋ, ಈ ದೇಹಕ್ಕೆ ಆಹಾರ ಬೇಕೇ ಬೇಕು. ಹಾಗೆ ನಾವು ತಿನ್ನುವಂಥ ಆಹಾರನ ನಾವು ಯೋಚನೆ ಮಾಡಿ ತಿನ್ನಬೇಕು ಅನ್ನೋದು. ಹೊರಗಿನ ಊಟ ಮಾಡಿದ್ರೆ ನಿಮಗೆ ಕಾಯಿಲೆ ಬರುತ್ತೆ, ಫಾಸ್ಟ್ ಫುಡ್ ತಿನ್ನಬಾರ್ದು, ಇವೆಲ್ಲವನ್ನು ನಾವು ತಿಳ್ಕೊಂಡು ಬಂದೇ ಇದ್ದೀವಿ. ನಿದ್ದೆ ಕೂಡ ಹಾಗೆ. ಹೆಣ್ಣುಮಕ್ಕಳು ಜಾಸ್ತಿ ನಿದ್ದೆ ಮಾಡ್ತಾ ಇಲ್ಲ ಅಂದರೆ ಈಗ ನಾವು ಒಂದು ಹೊಸ ತಂತ್ರ ರೂಪಿಸ್ಕೊಂಡಿದ್ದೀವಿ, ಬ್ಯೂಟಿ ಸ್ಲೀಪ್ ಅನ್ನೋದನ್ನು. ನೀವು ನಿದ್ದೆ ಮಾಡದೆ ಹೋದರೆ ನಿಮ್ಮ ಸೌಂದರ್ಯ ಕೆಟ್ಟೋಗುತ್ತೆ ಅಂತ. ಹಾಗಾಗಿ ಹೆಣ್ಮಕ್ಳು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ. ಎಲ್ಲನೂ ಹೇಗೆ ಮುಖ್ಯನೋ ವ್ಯಾಯಾಮ ಖಂಡಿತವಾಗ್ಲೂ ಆರೋಗ್ಯಕರವಾದಂಥ ದೇಹ ಮನಸ್ಸು ಇರಬೇಕು ಅಂತಂದರೆ ಧ್ಯಾನ, ವ್ಯಾಯಾಮ ಇವೆಲ್ಲವೂ ಮುಖ್ಯವಾಗ್ತಾ ಹೋಗುತ್ತೆ. ಈಗ ನಾನು ನಿಮ್ಗೆ ಹೇಳಿದೆ, ಸರಿಯಾದ ಆಹಾರ ಸೇವನೆ ಮಾಡದೆ ಹೋದರೆ ಈಟಿಂಗ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಬುಲುಮಿಯಾ ಅಂತ ಆಗ್ಬೋದು, ಅನರೆಕ್ಸಿಯಾ ನರ್ವೋಸ. ಪ್ರಿನ್ಸೆಸ್ ಡಯಾನಲ್ಲಿ ಅನರೆಕ್ಸಿಯಾ ನರ್ವೋಸ ಇತ್ತು ಅಂತ ಕೇಳ್ಪಟ್ಟಿದ್ದೀವಿ. ತಿಂದ ತಕ್ಷಣ ಆಕೆ ಕೈ ಹಾಕಿ ವಾಂತಿ ಮಾಡಿಕೊಂಡು ತನ್ನ ದೇಹದ ತೂಕವನ್ನಾಗಲಿ ಅಥವಾ ಅದರ ಶೇಪನ್ನಾಗಲಿ ಮೇಂಟೈನ್ ಮಾಡ್ಕೊಳ್ಳೋವಂಥ ರೀತಿ ಇತ್ತಂತೆ. ಆದರೆ ಅದು ಮಾನಸಿಕವಾದಂಥ ಕಾಯಿಲೆ. ತಿನ್ನೋದು ಮತ್ತು ನಂತರ ಅದನ್ನು ವಾಂತಿ ಮಾಡೋವಂಥದ್ದು, ದಟ್ ಈಸ್ ಅ ಡಿಸಾರ್ಡರ್. ಈಟಿಂಗ್ ಡಿಸಾರ್ಡರ್ಸಲ್ಲಿ ಬರುತ್ತೆ. ಹಾಗೆ ಸ್ಲೀಪ್, ನಿದ್ದೆ ಮಾಡುವಾಗಂಥ ಒಬ್ಬ ವ್ಯಕ್ತಿ ಪ್ರಾರಂಭಿಕ ಹಂತದಲ್ಲಿ ನಿದ್ದೆ ಬರ್ತಾ ಇಲ್ವೋ, ಮಲಗಿದ ತಕ್ಷಣ ನಂಗೆ ನಿದ್ದೆನೇ ಬರೋದಿಲ್ಲ ಮೇಡಮ್ ಅಂತ ಕೆಲವ್ರು ಬರ್ತಾರೆ. ಮಧ್ಯದಲ್ಲಿ ಎಚ್ಚರ ಆಗುತ್ತೆ ಅಂತ ಕೆಲವ್ರು ಬರ್ತಾರೆ. ಮಿಡ್ ನೈಟ್ ಅವೇಕನಿಂಗ್ ಅಂತ ಕರಿತೀವಿ. ಹಾಗೆ 3 ಗಂಟೆಗೆ ಎಚ್ಚರ ಆಗೋಗುತ್ತೆ, ನಂತರ ನಿದ್ದೆನೇ ಬರೋದಿಲ್ಲ ಅಂತ, ಅಂದರೆ ಅರ್ಲಿ ಅವೇಕನಿಂಗ್ ಅಂತ. ಇವೆಲ್ಲ ಸಮಸ್ಯೆಗಳಿಂದನೂ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ. ಹಾಗೆ ಚಟಗಳು, ಆಲ್ಕೋಹಾಲು, ಟೊಬ್ಯಾಕೊ, ಹಾಗೆ ಡ್ರಗ್ಸ್ ಏನಿದೆ ಅವೆಲ್ಲವನ್ನು ನಾವು ಖಂಡಿತವಾಗ್ಲೂ ನಿರಾಕರಿಸಬೇಕು. ಅದು ತಗೊಳ್ಳೋದ್ರಿಂದ ಅವ್ರಿಗೂ ಹಾನಿ, ಬೇರೆಯವ್ರಿಗೂ ಹಾನಿ. ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮಲ್ಲೇ ಒಬ್ಬ ಪೇಷಂಟ್ ಅಡ್ಮಿಟ್ ಆಗಿದ್ದ. ಅವನಿಗೆ ಏನು ತೊಗೋತಾ ಇದ್ದೀನಿ ಅಂತಲೂ ಗೊತ್ತಿಲ್ಲ. ಎಲ್ಲೋ ಹೋಗ್ತೀನಿ ಮೇಡಮ್, ಒಂದು 200 ರೂಪಾಯಿದು ಒಂದು ಮಾತ್ರೆ ಕೊಡ್ತಾರೆ, ಆರೆಂಜ್ ಬಣ್ಣದ್ದು. ಅದು ಹಾಕ್ಕೋತೀನಿ, ಹಾಕ್ಕೊಂಡಿದ್ದ ತಕ್ಷಣ ಎಲ್ಲಿದ್ದೀನಿ ಅಂತಲೇ ಗೊತ್ತಿಲ್ಲ. ಆಮೇಲೆ ಆಟೋ ಓಡಿಸ್ತೀನಿ ಮೇಡಮ್ ಅಂತಾನೆ. ಹಿಂದೆ ಕೂತವ್ರ ಕತೆ ಏನಾಗಿರಬೇಕು. ಹಾಗಾಗಿ ಚಟಗಳು ಖಂಡಿತವಾಗ್ಲೂ ಬೇಡ ಅಂತಲೇ ನಾವು ಹೇಳೋದು. ಈಗ ನೀವು ಹೇಳಿದ್ರಿ ಏನಂತಂದರೆ, ಎಲ್ಲ ರೀತಿ ಉಪ್ಪು, ಹುಳಿ, ಖಾರ ಎಲ್ಲ ತಿಂದಿರುವಂತಹ ಮನುಷ್ಯರಾದ ನಮಗೆ ನಾನಾ ರೀತಿಯ ಭಾವನೆಗಳು ಬರುವಂಥದ್ದು ಸಹಜವೇ. ಆದರೆ ಆ ಭಾವನೆಗಳೆಲ್ಲವೂ ಒಂದು ಮಟ್ಟಿಗೆ ನಿಯಂತ್ರಣದಲ್ಲಿ ಇರಬೇಕು. ಇಲ್ಲದೆ ಹೋದಾಗ ಅದು ಅತಿರೇಕಕ್ಕೆ ಹೋಯಿತು ಅಂತ ಆದರೆ ಅದು ನಾನಾ ರೀತಿಯ ಪರಿಣಾಮಗಳನ್ನು ಉಂಟು ಮಾಡಬಹುದು. ಈ ಭಾವನೆಗಳನ್ನು ನಿಯಂತ್ರಣದಲ್ಲಿಡೋದು ಹೇಗೆ? ಉದಾಹರಣೆಗೆ, ತಾಯಿಯೊಬ್ಬಳಿಗೆ ಮಗುವಿನ ಮೇಲೆ ಅದು ಊಟ ತಿಂತಾ ಇಲ್ಲ ಅಂತ ಸಿಟ್ಟು ಬರುತ್ತೆ ಅಂತ ಇಟ್ಕೊಳ್ಳೋಣ. ಅಥವಾ ದಾರಿಯಲ್ಲಿ ಹೋಗಬೇಕಾದ್ರೆ ಯಾರೋ ಒಂದು ವೆಹಿಕಲ್ನವರು ಅಡ್ಡ ಹಾಕಿದ್ದಾರೆ, ಮುಂದೆ ಹೋಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋಣ. ಹೌದು, ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ ಅನ್ನೋದು ಸರಿ. ಆದರೆ ಅದು ರೋಡ್ ರೇಜ್ ಅಂತ ಏನು ಹೇಳ್ತಾರೆ, ಅದಕ್ಕೆ ತಿರುಗುವಂಥದ್ದು, ಮಾರಾಮಾರಿ ಆಗುವಂಥದ್ದು ಆ ಥರ ಆಗಬಾರ್ದು. ಹಾಗಾಗಿ ಭಾವನೆಗಳ ನಿಯಂತ್ರಣವನ್ನು ಮಾಡಲಿಕ್ಕೆ ಏನಾದರೂ ಸಲಹೆಗಳನ್ನು ನೀಡ್ತೀರಾ, ಹೇಗೆ? ಖಂಡಿತವಾಗ್ಲೂ. ಅಂದರೆ ನಾನು ಮುಂಚೆನೇ ಹೇಳಿದ ಹಾಗೆ ಭಾವನೆಗಳನ್ನು ಐಡೆಂಟಿಫೈ ಅಥವಾ ಗುರುತಿಸಿಕೊಳ್ಳುವುದೇ ಮುಖ್ಯವಾದಂಥ ಅಂಶ. ನನಗೆ ಕೋಪ ಬರ್ತಾ ಇದೆಯಾ, ಈ ಸನ್ನಿವೇಶದಲ್ಲಿ ನಂಗೆ ಬಂದಿರುವಂಥ ಕೋಪ ಸರಿಯಾದ್ದೋ ಅಲ್ವೋ, ಅಂದರೆ ಅದನ್ನು ವ್ಯಾಲಿಡೇಟ್ ಮಾಡ್ತಾ ಇದ್ದೀನಿ, ನಾನು ನಿರ್ಧಾರ ಮಾಡ್ತಾ ಇದ್ದೀನಿ ಹೌದೋ ಇಲ್ವೋ ಅಂತ. ಕೋಪ ಬಂತು ಅಂದರೆ ನಾನು ಯಾರಿಗೆ ಬೇಕಾದರೂ ಹೊಡೆದು ಬಿಡ್ಬಾರ್ದು, ಯಾರನ್ನ ಬೇಕಾದರೂ ಬೈಬೋದು ಅನ್ನೋ ಒಂದು
ಆ ಸ್ವಾತಂತ್ರ್ಯ ಇನ್ನೂ ನಮಗೆ ಬಂದಿಲ್ಲ, ಸ್ವೇಚ್ಛಾಚಾರ ಆಗಬಾರ್ದು ಅನ್ನೋದು ಒಂದು ಉದ್ದೇಶ. ಆಮೇಲೆ ನಾವು ಯಾವ ರೀತಿ ಇದನ್ನು ಪರಿಕಲ್ಪನೆ ತೆಗೆದುಕೊಳ್ತೀವಿ ಭಾವನೆಗಳನ್ನ ಅಂದರೆ, ಹಾಫ್ ಗ್ಲಾಸು, ಹಾಫ್ ಫುಲ್ ಗ್ಲಾಸು, ಹಾಫ್ ಎಂಟಿ ಗ್ಲಾಸು ಅಂತ ಕರಿತೀವಿ. ಅಂದರೆ ಈ ಭಾವನೆ ನನಗೆ ಸರಿಯಾದ ಹೊಂದತ್ತಾ ಅಥವಾ ಹೊಂದುತ್ತಾ ಇಲ್ವೋ ಅನ್ನೋ ಒಂದು ಅಂಶ. ಮತ್ತು ಪ್ರಚೋದನೆಗಳು, ಯಾವುದರಿಂದ ನನಗಿದು ಪ್ರಚೋದನೆ ಬರ್ತಾ ಇದೆ, ಆ ವ್ಯಕ್ತಿ ನನಗೆ ಗೊತ್ತಿರೋಂಥ ವ್ಯಕ್ತಿನ, ಅವನಿಗೆ ನಾನು ನೀಡ್ತಾ ಇರೋವಂಥ ಈ ಆನ್ಸರ್ ಏನಿದೆ ಅದು ಸರಿಯಾದದ್ದಾ, ಅದರಿಂದ ಮುಂದೆ ನನಗೂ ಅವನಿಗೂ ಏನು ಸಂಬಂಧ. ಈಗ ನಾವು ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ, ನೀವೇ ಹೇಳ್ದಾಗೆ 10 ನಿಮಿಷ ಅವ್ರ ಸ್ಟಾಪ್ ಬಂದಾಗ ಅವರು ಇಳಿತಾರೆ, ನೆಕ್ಸ್ಟ್ ಸ್ಟಾಪಲ್ಲಿ ನಾವು ಇಳ್ಕೊತೀವಿ, ಅವ್ರು ಯಾರೋ ನಾವು ಯಾರೋ. ಆ ಮನಸ್ಸಿನ ದ್ವೇಷ ನಮ್ಮ ಎಲ್ಲಿವರೆಗೂ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ, ಅದನ್ನೇ ನಾವು ದಿನಾಪೂರ್ತಿ ಯೋಚನೆ ಮಾಡ್ತಾ ಇದ್ದಾಗ ಖಂಡಿತವಾಗ್ಲೂ ಹೆಡ್ಏಕ್ ಬರುತ್ತೆ, ತಲೆನೋವು ಬಂದೇ ಬರುತ್ತೆ. ಆ ಯೋಚನೆ ಮಾಡಿ ಮಾಡಿ ಅದು ಇನ್ಯಾವುದೋ ಒಂದು ಹಂತಕ್ಕೆ ಹೋದಾಗ ಮೈಗ್ರೇನ್ ಆಗುವಂಥ ಸಮಸ್ಯೆ ಸಂಭವನೂ ಕೂಡ ಜಾಸ್ತಿ ಇರುತ್ತೆ. ಇದನ್ನೆಲ್ಲ ನಿಯಂತ್ರಿಸ್ಕೊಳ್ಬೇಕು ಅಂದರೆ ಖಂಡಿತವಾಗ್ಲೂ ಮೆಡಿಟೇಷನ್ನು, ಧ್ಯಾನ, ವ್ಯಾಯಾಮದ ಜೊತೆ ಧ್ಯಾನ, ಒಂದು ಕನಿಷ್ಠ 20 ನಿಮಿಷಗಳ ಕಾಲ ಯಾವುದಾದ್ರೂ ಒಂದು ಶಬ್ದವನ್ನು ನಾವು ಮನಸ್ಸಿನಲ್ಲೇ ಇಟ್ಕೊಂಡು, ಹಲವಾರು ಯೋಚನೆಗಳು ಮನಸ್ಸಿನಲ್ಲಿ ಬರ್ತಾ ಇರುತ್ತೆ ಕಣ್ಣು ಮುಚ್ಕೊಂಡಾಗ. ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡಿದ್ದ ತಕ್ಷಣವೇ ಒಲೆ ಮೇಲೆ ಹಾಲು ಇಟ್ಟಿದ್ದೀನೋ ಏನೋ, ಮಗು ಅಳ್ತಾ ಇದೆಯೋ ಏನೋ, ಇವೆಲ್ಲ ಅನ್ಸೋದು ಸಹಜ. ಅದು ಬಂದರೆ ಬರಲಿ. ಆದರೂ ನಾನು ಯಾವುದೋ ಒಂದು ಉದಾಹರಣೆಗೆ ಓಂ ಅನ್ನೋ ಶಬ್ದ, ನಾನು ಓಂ ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಂದರೆ ಅದನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋದು. ಮತ್ತು ಮೈಂಡ್ಫುಲ್ನೆಸ್, ಈಗಿನ ಕಾಲದಲ್ಲಿ ನೀವು ನೋಡಿರ್ಬೋದು, ಊಟ ಮಾಡ್ತಾ ಇರ್ತಾರೆ, ಅದು ಊಟ ಬಾಯೊಳಗೆ ಹೋಗ್ತಾಯಿದೆ, ಮೂಗೊಳಗೆ ಹೋಗ್ತಾಯಿದೆ ಗೊತ್ತಿರಲ್ಲ, ಫೋನ್ ನೋಡ್ತಾ ಇರ್ತಾರೆ, ಟಿ ವಿ ನೋಡ್ತಾ ಇರ್ತಾರೆ. ಏನನ್ನ ಮಾಡ್ತಾ ಇದ್ದೀನಿ ಅದು ಮನಸ್ಸಿಲ್ಲದ ಮನಸ್ಸಿನಿಂದ ಏನು ಮಾಡಿದರೆ ಏನು ಫಲವಯ್ಯ ಅನ್ನೋ ಹಾಗೆ, ಏನು ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಖಂಡಿತವಾಗ್ಲೂ ಗಮನ ಹರಿಸಿ, ಮೈಂಡ್ಫುಲ್ನೆಸ್ ಟೆಕ್ನಿಕ್ ಅನ್ನೋದು ಈಗ ಇವ್ರು ಹೇಳ್ತಾ ಇದ್ದಾರೆ. ಆಗಿನ ಕಾಲದಿಂದ ಊಟ ಮಾಡೋವಾಗ ಮಾತಾಡಬೇಡಿ, ಅಕ್ಕಪಕ್ಕ ನೋಡಬೇಡಿ, ಅದ್ರ ಮೇಲೆ ಗಮನ ಹರಿಸಿ ಅಂತ ಯಾವಾಗಲಿಂದ ನಮ್ಮವರು ಹಿರಿಯರು ಹೇಳ್ಕೊಟ್ಟು ಬಂದಿದ್ದಾರೆ. ಅದಷ್ಟನ್ನು ನಾವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಭಾವನೆಗಳು ಅದನ್ನು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಜರ್ನಲಿಂಗ್ ಅಂತ ಕರಿತೀವಿ. ಮನಸ್ಸಿನಲ್ಲಿ ಏನೋ ಒಂದು ಭಾವನೆ ಬಂತು, ಬರೆಯೋಕ್ಕೆ ಶುರು ಮಾಡಬೇಕು. ಅಂದರೆ ಇವತ್ತು ನನ್ನ ದಿನ ಈ ಥರ ನಡೀತು, ಡೈರಿ ಬರೆಯೋದು ಅಂತೀವಿ ನಾವು. ಅದಲ್ಲದೆ ಗ್ರ್ಯಾಟಿಟ್ಯೂಡ್ ರೈಟಿಂಗ್ ಅಂತ ಕರಿತೀವಿ. ಇವತ್ತು ನಾನು ಯಾರಿಗೇನು ಮಾಡಿದೆ, ಒಂದು 10 ರೂಪಾಯಿ ದಾನ ಮಾಡಿದ್ನಾ, ಅವ್ರಿಗೆ ಯಾರಿಗೋ ರೋಡ್ ಕ್ರಾಸ್ ಮಾಡಿಸ್ಕೊಟ್ನಾ, ಇನ್ಯಾವುದೋ ಒಂದು ಮಗುಗೊಂದು ಪಾಠ ಮಾಡಿದ್ನಾ, ಗ್ರ್ಯಾಟಿಟ್ಯೂಡ್ ರೈಟಿಂಗು. ಮತ್ತು ಬೇರೆಯವರಿಂದ ನನಗೇನು ಲಾಭ ಆಯಿತು, ನಾನು ದೇವಸ್ಥಾನಕ್ಕೇನೋ ಹೋದೆ, ಯಾರೋ ಒಬ್ಬರು ನಾ ಬೀಳ್ತಾ ಇದ್ದೆ, ಯಾರೋ ನನ್ನ ಹಿಡ್ಕೊಂಡ್ರು, ಗ್ರ್ಯಾಟಿಟ್ಯೂಡು. ನಾನು ಅವ್ರಿಗೆ ನನ್ನ ಧನ್ಯವಾದಗಳನ್ನು ಹೇಳುವಂಥ ರೀತಿ, ಅದನ್ನು ಜರ್ನಲಿಂಗ್ ಅಂತ ಕರಿತೀವಿ. ಮತ್ತು ತುಂಬ ಸುಸ್ತಾದಾಗ ನಾವು ಹೇಗೆ ನಿದ್ದೆ ಬರುತ್ತೆ, ಈ ಥರ ಭಾವನೆಗಳು ಅತಿರೇಕವಾಗಿ ಮನಸ್ಸಿನಲ್ಲಿ ಓಡ್ತಾ ಇದ್ರು, ಹುಚ್ಚು ಕುದುರೆ ಓಡ್ತಾ ಇದ್ದಾಗ ಖಂಡಿತವಾಗ್ಲೂ ಒಂದು ಬ್ರೇಕ್ ತೊಗೋಬೇಕು, ರಜಾ ಹಾಕ್ಕೊಳ್ಳಿ, ಯಾವುದಾದ್ರೂ ಪ್ರವಾಸಕ್ಕೆ ಹೋಗಿ ಹೊಸ ವಿಚಾರಗಳನ್ನು ನಾವು ನೋಡುವಂಥದ್ದು. ಉತ್ತಮ ನಿದ್ದೆ ಬೇಕು. ತೀರಾ ಆಗ್ತಾನೇ ಇಲ್ಲ, ನಮ್ಮ ಕೈನಲ್ಲಿ ನಿಯಂತ್ರಣದಲ್ಲಿ ಇಲ್ಲವೇ ಇಲ್ಲ ಅಂದಾಗ ಖಂಡಿತವಾಗ್ಲೂ ಥೆರಪಿ ಮಾಡೋಕ್ಕೆ ನಮ್ಮಂಥ ಸೈಕಾಲಜಿಸ್ಟ್ಗಳಿದ್ದೀವಿ. ನಮ್ಮ ಹತ್ರ ಬಂದಾಗ ಖಂಡಿತವಾಗ್ಲೂ ಸಹಾಯ ಮಾಡ್ತೀವಿ. ಈಗ ನೀವು ಈ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳ ಅನುಭವ ಇರುವಂತಹ ಮನಃಶಾಸ್ತ್ರಜ್ಞರು, ಹಾಗಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಮನಸ್ಸು ಸರಿ ಇಲ್ಲ ಅಂತ ಹೇಳಿ ಒಂದು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಬರುವವರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿದೆಯಾ? ಅಂದರೆ ಮಾನಸಿಕ ಆರೋಗ್ಯದ ಬಗ್ಗೆ ಜನರಲ್ಲಿ ಯಾವ ಮಟ್ಟಿಗಿನ ಅರಿವು ಮೂಡಿದೆ ಅಂತ ನಿಮ್ಗನ್ಸುತ್ತೆ? ಕೆಲವೊಂದು ನಟ ನಟಿಯರು ಈಗ ಮುಂದೆ ಬಂದು, ಉದಾಹರಣೆಗೆ ದೀಪಿಕಾ ಪಡುಕೋಣೆ ಅವರೆಲ್ಲರೂ ಮುಂದೆ ಬಂದು ಡಿಪ್ರೆಷನ್ ಅನ್ನೋದು ಏನಂತ ಇದೆಲ್ಲ ಬಂದು ಸ್ಪಂದಿಸಿ ಅಂತೆಲ್ಲ ಹೇಳಿದಾಗ ವಿದ್ಯಾವಂತರು ಖಂಡಿತವಾಗ್ಲೂ ಬರ್ತಾರೆ. ಆದರೆ ಕೆಲವರು ಇನ್ನೂ ಮನೋರೋಗ ವಿಭಾಗ ಅಂದಿದ ತಕ್ಷಣವೇ ಅವ್ರ ಮನಸ್ಸಿನಲ್ಲಿ ಇಲ್ಲ ಸಲ್ಲದ ಆಲೋಚನೆಗಳೆಲ್ಲ ಬಂದ್ಬಿಡುತ್ತೆ. ಇನ್ನೂ ದೆವ್ವ ಹಿಡ್ದಿದೆ, ಭೂತ ಹಿಡ್ದಿದೆ, ಬೇಕಾದ್ರೆ ಅಲ್ಲಿ ಹೋಗಿ ಮುರುಘಮಲ್ಲನಲ್ಲಿ ಹೋಗಿ ಚಿಕಿತ್ಸೆ ಮಾಡಿಸ್ಕೋತೀವಿ, ಬೇರೆ ಒಂದು ದರ್ಗಾಗೆ ಹೋಗ್ತೀವಿ ಅಂತಾರೆ ಹೊರತು, ಈ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ತೆಗೆದುಕೊಳ್ತೀವಿ ಅನ್ನೋವಂಥವ್ರ ಸಂಖ್ಯೆ ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ. ಖಂಡಿತವಾಗ್ಲೂ ಅದು ಅವ್ರಿಗೆ ರೀಚ್ ಆಗಬೇಕು. ಅವ್ರಿಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ತಿಳುವಳಿಕೆ ಬೇಕು ಅಂಥ ಕಾರ್ಯಕ್ರಮಗಳು ನಡೀತಾನೂ ಇದೆ. ತೀರಾ ಗ್ರಾಸ್ ರೂಟ್ ಲೆವೆಲಲ್ಲಿ ಬಹಳ ಕಷ್ಟ. ಈಗ ಈ ಕಾರ್ಯಕ್ರಮದ ಮೂಲಕ ಸಾಕಷ್ಟು ವಿವರಗಳನ್ನು ನೀವು ನೀಡಿದ್ರಿ, ನಮ್ಮ ಮನಸ್ಸು ಹೇಗಿದೆ, ಎಷ್ಟು ಆರೋಗ್ಯಕರವಾಗಿದೆ ಅಂತ ಹೇಗೆ ತಿಳ್ಕೊಳ್ಬಹುದು ಅಂತ. ಆದರೆ ಕಡೆಯದಾಗಿ ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ?
ಮೇಡಮ್, ತಮ್ಗೆ ಹೇಳಬೇಕು ಅಂದರೆ ಶಿಸ್ತು. ಇದೇ ಸಮಯಕ್ಕೆ ಹೇಳ್ಬೇಕು, ಇದೇ ಸಮಯಕ್ಕೆ ಈ ಕೆಲಸ ಮಾಡಬೇಕು. ಹಿಟ್ಲರ್ ಥರ ನಾವೆಲ್ಲ ಜೀವನ ನಡೆಸೋಕ್ಕಾಗಲ್ಲ ಅಂತ ಈಗಿನ ಕಾಲದ ಮಕ್ಕಳು ಸೋ ಕಾಲ್ಡ್ ಜೆನ್ಸೀಸ್ ಹೇಳ್ಬೋದು. ಆದರೆ ಅದನ್ನು ಮಾಡದೆ ಹೋದರೆ ಖಂಡಿತವಾಗ್ಲೂ ಒಂದು ಟ್ರೈನು ಪಟ್ರಿಯಿಂದ ಇಳಿದೋಯ್ತು ಅಂತಾರಲ್ಲ, ಹಾಗೆ ಜೀವನನೇ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಯಾವುದನ್ನು ನಿಭಾಯಿಸಬೇಕು, ಯಾವುದನ್ನು ಮಾಡಬಾರ್ದು, ಒಂದು ಗೋಲ್ ಅಂತ ಏನಿರುತ್ತೆ ಅದು ಇಲ್ಲದೆ ಹೋಗುತ್ತೆ. ಅಶಿಸ್ತು ಖಂಡಿತವಾಗ್ಲೂ ಯಾರು ಅದನ್ನು ಸಹಿಸಲ್ಲ. ಮತ್ತು ಪ್ರೋಕ್ರಾಸ್ಟಿನೇಷನ್, ಮುಂದೂಡಿಸ್ಕೊಂಡು ಹೋಗೋದು. ಇವತ್ತು ಮಾಡಿ ಕಾಲ್ ಕರೆಸೋ ಆಜ್ ಕರೆಸೋ ಹಬ್ಬ ಅಂತ ಕಬೀರ್ ದಾಸರು ಹೇಳಿದ ಹಾಗೆ, ನಾಳೆ ಮಾಡಿದ್ದೀನಿ ಇವತ್ತೇ ಮಾಡು, ಇವತ್ತು ಮಾಡಿದ್ದೀನಿ ಈಗಲೇ ಮಾಡು ಅನ್ನೋ ಹಾಗೆ ಖಂಡಿತವಾಗ್ಲೂ ಮುಂದೂಡಬಾರ್ದು. ಇವತ್ತೇ ಮಾಡಬೇಕು. ಆಮೇಲೆ ಕಮ್ಯುನಿಟಿ ಬೇಸ್ಡ್ ಪ್ರೋಗ್ರಾಮ್ಸ್ ಏನಿದೆ, ನಮ್ಮ WHO ಅವರು ಹೇಳಿರೋ ಹಾಗೆ, ಒಂದು ಮಗು ಗರ್ಭದೊಳಗೆ ಇದೆ ಅಂದಾಕ್ಷಣನೇ ಹಲವಾರು ಸಂಸ್ಕಾರಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಪುಂಸವನ ಇರ್ಬೋದು, ಸೀಮಂತ ಶಾಸ್ತ್ರ ಇರ್ಬೋದು, ಮಗು ಹುಟ್ಟಿದ ಮೇಲೆ ನಾಮಕರಣ, ಅನ್ನಶಾಸ್ತ್ರ, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ಹಬ್ಬಗಳನ್ನು ಆಚರಿಸ್ಬೇಕು. ನಮ್ಮಲ್ಲಿರುವಂಥ ಟ್ಯಾಲೆಂಟ್ ಏನಿದೆ ಅದನ್ನು ಹೊರಹೊಮ್ಮೆ ಹಾಕಬೇಕು. ನೃತ್ಯ ಬರುತ್ತೆ ನನಗೆ, ನಾನು ಎಲ್ಲರ ಮುಂದೆ ಹೇಳಲ್ಲಪ್ಪ, ಮಾಡಲ್ಲಪ್ಪ, ತೋರ್ಪಡಿಸ್ಕೊಳ್ಳೋದು ಅಂತ ಅಲ್ಲ. ನನಗೆ ಬರುತ್ತೆ, ನನಗೆ ಅದರಿಂದ ವ್ಯಾಲಿಡೇಷನ್ ಸಿಗತ್ತೆ. ಒಳ್ಳೆ ಡಾನ್ಸ್ ಮಾಡ್ತಾರೆ, ಒಳ್ಳೆ ಹಾಡು ಹೇಳ್ತಾರೆ ಅಂತಂದಾಗ ನನ್ನ ಮಾನಸಿಕ ಆರೋಗ್ಯ ಮತ್ತು ನನ್ನ ದೈಹಿಕ ಆರೋಗ್ಯನೂ, ನಾನು ಡಾನ್ಸ್ ಮಾಡೋದ್ರಿಂದ ನನ್ನ ಆರೋಗ್ಯನೂ ಚೆನ್ನಾಗಿರುತ್ತೆ, ನನ್ನ ಭಾವನೆಗಳು ಚೆನ್ನಾಗಿ ಬರುತ್ತೆ. ಅವಳು ಒಳ್ಳೆ ಡಾನ್ಸರಪ್ಪ, ಆತ ಒಳ್ಳೆ ಹಾಡು ಹೇಳ್ತಾನಪ್ಪ ಅಂತ ಗುರುತಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಉತ್ತಮವಾದಂಥ ವಿಚಾರಗಳು. ಮತ್ತು ಪ್ರತಿ ಹೊಸ ವರ್ಷಕ್ಕೆ ಒಂದು ಹೊಸ ಕಲಿಕೆ ಅನ್ನೋ ಒಂದು, ಈ ವರ್ಷ ಹೇಗೆ ಬರ್ತಾ ಇದೆ 2026. ಸೊ ಪ್ರತಿ ವರ್ಷಕ್ಕೂ ನಾನು ಒಂದು ಹೊಸದನ್ನು ನಾನು ಕಲಿತೀನಿ. ನಂಗೆ ಸ್ವಿಮ್ಮಿಂಗ್ ಬರಲ್ವಾ, ನಾನು ಸ್ವಿಮ್ಮಿಂಗ್ ಕಲಿತೀನಿ. ಡ್ರೈವಿಂಗ್ ಬರಲ್ವಾ, ಡ್ರೈವಿಂಗ್ ಕಲಿತೀನಿ. ನನಗೆ ನೃತ್ಯದಲ್ಲಿ ಆಸಕ್ತಿ ಇದೆ, ನಾನು ಖಂಡಿತವಾಗ್ಲೂ ನೃತ್ಯ ಕಲಿತೀನಿ. ಅದು ಭರತನಾಟ್ಯನೇ ಆಗಿರಬೇಕು, ಕುಚಿಪುಡಿನೇ ಆಗಿರಬೇಕು ಅಂತಿಲ್ಲ. ಏನೋ ಒಂದು ಹೊಸ ಕಲಿಕೆಯನ್ನು ಮಾಡಿದಾಗ ಖಂಡಿತವಾಗ್ಲೂ ದೈಹಿಕ, ಮಾನಸಿಕ, ಸಾಮಾಜಿಕ ಆರೋಗ್ಯ ಏನಿದೆ ಉನ್ನತ ಮಟ್ಟದಲ್ಲಿ ಇರುತ್ತೆ. ಇದುವರೆಗೆ ಮನಸ್ಸಿನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸುತ್ತಲೇ ನಮ್ಮ ಮನಸ್ಸನ್ನು ಮಾನಸಿಕ ಆರೋಗ್ಯದತ್ತ ತೆರೆದಿಟ್ಟಂತಹ ನಿಮಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಧನ್ಯವಾದಗಳು. ತುಂಬ ಚೆನ್ನಾಗಿತ್ತು ಮೇಡಮ್, ಥ್ಯಾಂಕ್ ಯು, ನಮಸ್ತೆ. ವೀಕ್ಷಕರೇ, ಮನಸ್ಸು ಎನ್ನುವಂಥದ್ದು ನಮ್ಮ ವ್ಯಕ್ತಿತ್ವದ ಬಹುಮುಖ್ಯ ಆಯಾಮವಾಗಿದೆ. ಈ ಮನಸ್ಸನ್ನು ಆರೋಗ್ಯವಾಗಿಟ್ಕೊಳ್ಳೋದು ನಮ್ಮ ಸಮಗ್ರ ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾದುದು. ಹೇಗೆ ಆರೋಗ್ಯವಾಗಿಟ್ಕೊಳ್ಬೇಕು, ಅನಾರೋಗ್ಯ ಆದಾಗ ಎಲ್ಲಿ ಧಾವಿಸಬೇಕು, ಈ ಎಲ್ಲ ವಿವರಗಳನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸಲಾಗಿದೆ. ಇದರ ಪ್ರಯೋಜನವನ್ನು ಪಡಿತೀರಾ ಅಂತ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.